Welcome to my first vlog, guys. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಆದರ್ಶ್ ಮಿಸ್ಟರ್ ಎಂಟರ್ಟೈನರ್ 2K18. ಹೆಂಗದಿರಿ ಎಲ್ಲರೂ? ನಾ ಅಂದ್ರೂ ಗಿಚ್ಚಿಗಿಲ್ಲ, ಪಚ್ ಪಲಾವ್ ಅದೇನಿ. ಏನಪ್ಪಾ ಎಲ್ಲಿ ಹೊಂಟಾನಂತೀವ ಅಂತ ಅನ್ಕೋತಿರ್ಬೇಕು. ನೀವು ನೋಡಿರ್ಬೇಕು ತಮ್ಮನೇಲ ಮುಂಬೈ ಟು ಉಜ್ಜೈನ್ ಅನ್ಪ್ಲಾನ್ ಟ್ರಿಪ್. ಅದೇನೋ ದೇವ್ರ ಕರ್ಸ್ಕೊಂಡಂಗ ಅಂತ ಐತಿ. ಫೈನಲಿ ಮುಂಬೈ ಸೆಂಟ್ರಲ್ ಬಂದು ಹೇಳಿದ್ನಿ. ಅವಂತಿಕಾ ಎಕ್ಸ್ಪ್ರೆಸ್ ಭಾಳ ಅಂದ್ರೆ ಭಾಳ ಮುಂದೆ ಐತಿ ಗೈಸ್. ಈಗ ನಾವು ಎಲ್ಲಿ ಬಂದು ಅಂತಂದ್ರೆ WR ಇನ್ನು AC ಕೋಚಲ್ಲಿ ಮುಂದೆ ಐತಿ. 3 AC ಮಾಡೀನಿ. ನೀವು ನೋಡ್ಬೋದು ಎಷ್ಟು ಬೆವರಾದೇನ. ಭಾಳ ಅಂದ್ರೆ ಭಾಳ ಕಡೆ ಶಕ್ತಿ ಐತಿ ಇಲ್ಲಿ ಮುಂಬೈದಾಗ. ಹ್ಯೂಮಿಡಿಟಿ ಗೈಸ್, ಹ್ಯೂಮಿಡಿಟಿ ಸಂಬಂಧ ಐತಿಲ್ಲ. ಭಾಳ ಅಂದ್ರೆ ಭಾಳ ಸಾಕಾಗಂಗೆ ಆಗಿಬಿಡ್ತೈತಿ. ನಂಗೆ ಅದೊಂಥರ ಏನು ಮಸ್ತ್ ಫೀಲಿಂಗ್ ಅನ್ಸದೈತೆ ಅಂತಂದ್ರೆ, ಉಜ್ಜೈನ್ ಮಹಾಕಾಲ್ಗೆ ನಾ ಪ್ಲ್ಯಾನ್ ಮಾಡಿಲ್ಲ, ಮಹಾಕಾಲ್ನ ನಾನು ಕರ್ಸ್ಕೊಳತಾನಂತೇನೋ ಹಂಗೆ ಫೀಲ್ ಬರೈತಿ. ಎಕ್ಸ್ಕ್ಯೂಸ್ ಮೀ ಗೈಸ್, ಬಂದ್ವಿ. B163 ಐತಿ. ಹೌದು, ಹುಡ್ಕೊಂಡು ಬರ್ರಿ ಗೈಸ್. ಮನೆ ಊಟ, ಟ್ರೈನ್ ಜರ್ನಿ, ವಿಂಡೋ ವ್ಯೂ, ಬೆಸ್ಟ್ ಫೀಲಿಂಗ್. ಮಧ್ಯಾಹ್ನ ನಾನು ಲೆಮನ್ ರೈಸ್ ಮಾಡಿದ್ದೆ, ಅದನ್ನ ಡಬ್ಬಿ ಕಟ್ಕೊಂಡೆ. ಲಾಸ್ಟ್ ಟೈಮ್ ನಾವು ಜರ್ನಿ ಮಾಡ್ತೀನಿ, ನಂಗೆ ನೆನಪೈತಿ. 3rd AC ಹೋಗಿದ್ದೆ. ವೆಜ್ ಪಲಾವ್ ಆರ್ಡ್ರ್ ಮಾಡಿದ್ನಿ ಇಲ್ಲಿ IRCTCದ. ಇಷ್ಟು ಹೊಲಸಂದ್ರೆ ಹೊಲಸಿತ್ಲ. ಅದಕ್ಕೆ ನಾ ಡಿಸೈಡ್ ಮಾಡೀನಿ ಆಗಿದ್ದಾಗಲಿ ಮನ್ಯಾಗನ ರೈಸ್ ಮಾಡ್ಕೊಂಬರೋಣಂತ. ಮಸ್ತ್ ಪಕ್ಕಿ ಲೆಮನ್ ರೈಸ್ ಮಾಡ್ಕೊಂಬಂದೇನಿ. ಮಸ್ತ್ ಎಂಜಾಯ್ ಮಾಡ್ಕೊಂಡು ತಿನ್ನತೀನಿ. ಊಟ ಬರ್ರಿ, ಊಟ ಮಾಡೋಣ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮುಂಜಾನೆ ಆಗೈತಿ. ನೆಕ್ಸ್ಟ್ ಸ್ಟಾಪ್ ನಾವು ಉಜ್ಜೈನ್ ಐತಿ. ಇನ್ನೊಂದು ಅರ್ಧ ತಾಸನೇ ಮುಟ್ತೇವೆ ನಾವು. ಸೊ ವ್ಯೂ ತೋರಿಸ್ತೇನೆ ಬರ್ರಿ ನೀವು. ಫೈನಲಿ ಉಜ್ಜೈನಿಗೆ ಬಂದು ರೀಚ್ ಆದ್ವಿ. ಉಜ್ಜೈನ್ ಸ್ಟೇಷನ್ದಾಗ ಅದೇನಿ. ಈಗ ರೂಮ್ ಬುಕ್ ಮಾಡೇನು ಅಂದ ರೂಮ್ ಕಡೆ ಹೋಗ್ತೀನಿ ಬರ್ರಿ. ಸೋ ಸ್ಪೆಷಲ್ ಫಸ್ಟ್ ವ್ಲಾಗ್ನ ಹರ್ ಹರ್ ಮಹಾದೇವ್ ಮಹಾಕಾಲ್ನ ಕರ್ಸ್ಕೊಂಡ. ಸೊ ಸ್ಟಾರ್ಟಿಂಗ್ ಮೈ ಫಸ್ಟ್ ವ್ಲಾಗ್ ವಿತ್ ಉಜ್ಜೈನ್ महाकाल का मंदिर. वाह, what a day to start. नमः पार्वती पतये हर हर महादेव. हर हर महादेव. गाइस, ದೇವಂಕ ದೇವ್ ಮಹಾದೇವನ ದರ್ಶನ ಆಯಿತು. ದರ್ಶನ ಮಾಡಿ ಊಟ ಮಾಡ್ಕೊಂಡೆ. ಊಟ ಮಾಡಿ ಈಗ ಜಸ್ಟ್ ಈ ಆಟೋ ರಿಕ್ಷಾ ಹಿಡ್ದೇನಿ. ಇಲ್ಲೇನೋ ಲೋಕಲ್ ಮತ್ತು ಅಡ್ಡಾಡಕ್ಕೆ ಮಸ್ತ್ ಮಸ್ತ್ ಪ್ಲೇಸಸ್ ಅದಾವಂತ. ನಡ್ರಿ ಹೋಗೋಣ. ಗೈಸ್, ಈಗ ನಾವು ಬರ್ತರಿ ಗುಫಾದಾಗದೇವಿ. ನೀವು ನೋಡ್ಬೋದು. A few moments later. ಗೈಸ್, ಈಗ ನಾ ಎಲ್ಲಿ ಬಂದೇನಂತಂದ್ರೆ ಘಟ್ಕಾಳಿಕಾ ಮಂದಿರಕ್ಕೆ ಬಂದೇನಿ. ಗೈಸ್, ನಾ ಈಗ ಎಲ್ಲದೇನಂತಂದ್ರೆ ಸಂದೀಪಿನಿ ಆಶ್ರಮ. ಇಲ್ಲಿಂದ ಏನು ಸ್ಪೆಷಾಲಿಟಿ ಅಂತಂದ್ರೆ ಶ್ರೀಕೃಷ್ಣ ಅವರು ಮತ್ತು ಸುಧಾಮ ಅವರು ಕಲ್ತಿದ್ದ ಗುರುಕುಲ.
ಇಲ್ಲಿ ನೋಡ್ಬೋದು ಗುರು ಸಂದೀಪಿನಿ ಅವರು ಕಡೆ ತಗೊಂಡಿದ್ದ ಶಿಕ್ಷಾ. A few moments later. ಗೈಸ್ ನಾ ಈಗ ಎಲ್ಲಿ ಹೊಂಟೇನಂತಂದ್ರೆ ಮಂಗಲ್ನಾಥ್ ಮಂದಿರ್. मंदिर है 9 ग्रहों में से एक ग्रह होते हैं मंगल ग्रह. इस प्रकार शिव बालक पिंडी के रूप में विराजमान. इनको दूध जल अभिषेक वगैरह गौरी गणेश का पूजन होता है. मंगल मांगलिक दोष होता है, कुंडली में दोष होता है, उनके लिए भाग पूजन. नंदी जी की जगह आपने देखा सवारी पर पहला मंदिर है भेड़. भेड़ यानी मेंढा राजस्थान के अंदर पाई जाता है. इनको यहाँ पे 2 राशियां शो करती है. मेष और वृश्चिक राशि वाले के स्वामी होते हैं. अपने जो जीवन के 21 कार्य होते हैं ना मंगल के कारक सिद्ध होते हैं, जो बोर्ड के ऊपर है. एक बार प्रेम कर लो. अच्छा. भूमि प्राप्ति, धन प्राप्ति, पुत्र प्राप्ति, शीघ्र विवाह, शुभ वधु, यश प्राप्ति, मंगल दोष, शिवण समस्त रोगों बना. जैसे जमीन जायदाद, कोर्ट कचेरी, भवन, भूमि, संतान पत्ति या शादी ब्याह में रुकावट, कर्जों से मुक्ति कारण मंगल ही होता है. व्यापार, व्यवसाय सभी कार्य पर बाबा माँ मंगल जी देखते हैं. जैसे महाराष्ट्र में ना शनि, सिंगापुर में शनि जी की जन्मस्थली, ऐसे उज्जैन नगरी में मंगल ग्रह की जन्मस्थली होती है. इनको चढ़ाइएगा पंडाली का दान, लाल कपड़ा, गेहूं की पोटली, अनाज का दान होता है मंगल भगवान को. कोष पर चढ़ेगा श्रीफल, मसूर की लाल होता है ये वाला, और एक लिली चढ़ेगा ये फूल में, और एक ऊपर में नगीना होता है अपने हाथों से दान करने वाला पंडित जी की थाली के अंदर. 3 सामग्री हाथों से दान करना होता है, 2 सामग्री अंदर वहाँ पे पंडित जी चढ़ा के 7 सामग्री का भेंट देते हैं. श्री मंगल यंत्र अपनी लोकर, तिजोरी, गल्ला व्यापार आपके घर के पूजा स्थली पे रखा जाता है 9 ग्रहों की शांति के लिए. ये त्रिकोण के अंदर है ना भाई, अपने जीवन के 21 विभाग लिखे हुए. इसका तो फ्रेम ले लिया आपने. भगवान जी की तस्वीर घर के पूजा स्थली पे रखा जाता है. 108 दाने का माला. किसी को खून से संबंधित कोई विकार रहता है, जैसे अन्य प्रकार का कोई बाधा आते हैं ना, तो उन्हीं का कार्य सिद्ध होता है. या तो जप कर लो या तो फिर धारण कर लो. पहनने के बाद अपने घर के पूजा स्थली पे भी रख सकते हो. ये लाल वाली माला लेडीज, बच्चा बच्ची, दादा दादी, माता पिता हर कोई व्यक्ति पहन सकता है. जिसको मंगल मांगलिक दोष होता है ना वो भी माला पहन सकता है. जिसको मंगल मांगलिक ना हो वो भी ये माला धारण कर सकता है. लेडीज, बच्चा बच्ची, जेंट्स कोई भी, जितने सदस्य सारे करो. ये पूरा संपूर्ण श्रृंगार दाना था भाई. मंदिर समिति की ओर से कुटुंब कुल का दाना था. 250 250 पे का होता है. पेमेंट आने के बाद लेते, दर्शन करने के बाद अच्छे चढ़े. जिसके बाद में एक तो यहाँ पे दान करना, काल भैरव पे करना, एक महाकालेश्वर मंदिर पे करना. उज्जैन में आपको बहुत सारे मंदिर है, बाकी 3 मंदिर का यहाँ पे महत्व माना गया. जय श्री महाकाल. जय श्री महाकाल. ಲಾಸ್ಟ್ ಟೆಂಪಲ್ಗೆ ಬಂದಿದ್ನಿ, ಕಾಲ್ ಭೈರವ್ ಮಂದಿರ ಉಜ್ಜೈನ್. ನೀವು ನೋಡ್ಬೋದು ಇಷ್ಟು ಮಳೆ ಐತಿ, ಆದ್ರೂ ಭಕ್ತಾದಿಗಳು ಶ್ರದ್ಧೆಯಿಂದ ಎಷ್ಟು ಲೈನ್ನಾಗಿ ನಿಂತು ಅವಾಗಿಂದ ಅಂದ್ರೂ ಒಂಥರ ಖುಷಿ, ಚಲೋ ಅನ್ಸೈತಿ. ಅನ್ಪ್ಲ್ಯಾನ್ ಟ್ರಿಪ್, ಫೈನಲಿ ಬೆಸ್ಟ್ ಫೀಲಿಂಗ್. ಜೈ ಶ್ರೀರಾಮ್. ಫೈನಲಿ 4 ತಾಸು ಆದಮೇಲೆ ಗೈಸ್ ಈಗ ಜಸ್ಟ್ ಕಾಲ್ ಭೈರವ್ ಮಂದಿರದ ದರ್ಶನ ಮಾಡ್ಕೊಂಡು ಬರತ್ತೀನಿ. ಒಳಗೆ ಆ್ಯಕ್ಚುಲಿ ಮೊಬೈಲ್ ಅಲೌಡ್ ಇರಲಿಲ್ಲ, ಅದಕ್ಕೆ ನಾನು ನಿಮಗೆ ದರ್ಶನ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಲಿಟ್ರಲಿ 5 ತಾಸು ಏನು ವೇಟ್ ಮಾಡಿ ದರ್ಶನ ತೊಗೊಂಡಿಲ್ಲ. ಲಿಟ್ರಲಿ ವರ್ತ್ ಅನ್ಸಿತ್ತು ನನಗೆ. ಮಹಾಕಾಲ್ ಮಂದಿರದಾಗ ಆಲ್ಮೋಸ್ಟ್ ಒಂದು 2 ತಾಸ್ದಾಗ ಏನೋ ದರ್ಶನ ಆಗಿತ್ತು. ಬಟ್ ಕಾಲ್ ಭೈರವ್ ಲಿಟ್ರಲಿ 5 ತಾಸು ತೊಗೊಂತ ದರ್ಶನ ಮುಗಿಸಾಕ. ಬಟ್ ಮಸ್ತ್ ಅಂದ್ರೆ ಮಸ್ತ್ ಎಕ್ಸ್ಪೀರಿಯನ್ಸ್ ಇತ್ತು, ಮಸ್ತ್ ಅನಿಸಿತ್ತು. ದ್ಯಾಟ್ಸ್ ಇಟ್ ಫಾರ್ ದ ಡೇ. ಬಟ್ ಎಲ್ಲೂ ಹೋಗಬೇಡ್ರಿ, ನಾಳೆ ಓಂಕಾರೇಶ್ವರ ಹೋಗೋದೈತಿ. ಸೊ ಇವತ್ತೀಗ ಇಲ್ಲಿ ಮಟ್ಟ. ಬ್ಲಾಗ್ ಚಲೋ ಅನ್ಸಿರ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸುಸ್ತು ಭಾಳ ಆಗೈತಿ, ನಾ ಹೋಗಿ ಮಕ್ಕೋತೀನಿ. ಸಿಗೋಣಂತ ನೆಕ್ಸ್ಟ್ ಬ್ಲಾಗ್ನಾಗ. ಥ್ಯಾಂಕ್ ಯು ಸೋ ಮಚ್.